ಬ್ಲೂ ಟೀ ಕುಡಿತಾ ಇದ್ದೀನಿ. ಆದರೆ ಬ್ಲೂ ಟೀ ಕುಡಿಬೇಕಾದ್ರೆ ಇಲ್ಲಿ ನೋಡಿ ವೈಫದು ಫೋಟೋ, ಬಟ್ ಆ್ಯಕ್ಚುಲಿ ನಾನು ಅವಳ ಮೆಮೊರಿಗೆ ಇಟ್ಕೊಂಡಿರೋದಲ್ಲ, ಇದು ಅವಳು ಕದ್ಕೊಂಡು ಬಂದಿರೋದು, ಯಾರಿಗೆ ಹೇಳ್ಬೇಡಿ ಆಯಿತಾ. ಆದರೆ ಈ ಒಂದು ಕಾನ್ಸೆಪ್ಟನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗು. ನಾನು ಆಲ್ಮೋಸ್ಟು ಕೊಡಗಿಂದ ಓದಿ ಬೆಂಗಳೂರಿಗೆ ಹೋಗಿದ್ದು ಫಸ್ಟ್ ಟೈಮ್ ನನ್ನ ಗ್ರ್ಯಾಜುಯೇಷನ್ ಆದಮೇಲೆ. ಹೋಗ್ಬೇಕಾದ್ರೆ ಐ ಸ್ಟಿಲ್ ರಿಮೆಂಬರ್, ನಮ್ಮ ಆಂಟಿ ಒಟ್ಟಿಗೆ ಬರ್ತಿದ್ರು. ಒಂದು ಕೊಕೊಕೋಲಾ ಬಾಟ್ಲು, ಅರ್ಧ ಲೀಟ್ರದ್ದು ಬಾಟ್ಲ್, ಅದರಲ್ಲಿ ಅದು ಕೊಕೊಕೋಲಾ ಕುಡ್ದಾದ್ಮೇಲೆ ಇರುತ್ತಲ್ಲ ಎಲ್ಲ ಫೇಡ್ ಔಟ್ ಆಗಿಬಿಟ್ಟಿತ್ತು. ಅದರಲ್ಲಿ ಬಿಸಿ ನೀರು ತುಂಬಿಸ್ಕೊಂಡು ಒಂದು ಟಿಫಿನ್ ಕ್ಯಾರಿಯರು ರೆಡ್ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಆವಾಗ ಆಂಟಿ ಹೇಳ್ತಾಯಿದ್ರು, ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ, ನಿನಗೋಸ್ಕರ ಎಷ್ಟೆಷ್ಟು ಸ್ಯಾಕ್ರಿಫೈಸ್ ಮಾಡಿಲ್ಲ, ಸೊ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಈಗ ನೀನು ಫಸ್ಟ್ ಟೈಮ್ ಹೋಗ್ತಾ ಇದೆಯಾ, ಅಲ್ಲಿ ಹೋದ್ಮೇಲೆ ಎಲ್ಲ ಥರದಲ್ಲೂ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತ ತುಂಬ ನನಗೆ ಹೇಳಿ 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 ಅದು ನನ್ನ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಈಗ ಬೆಂಗಳೂರಿಗೆ ಹೋದ್ಮೇಲೆ ಏನೋ ಒಂದು ಆಸೆ, ಹೌದು ಏನಾದರೂ ಮಾಡಬೇಕು ಅಪ್ಪ ಅಮ್ಮನಿಗೆ ಅಂತ. ಆ ಕಡೆ ಈ ಕಡೆ ಒದ್ದಾಡಿ ಫಸ್ಟು ಫುಲ್ ಕನ್ಫ್ಯೂಷನ್ನು ಎಲ್ಲ ತಿರುಗಿ ಸುತ್ತಿ ಲಾಸ್ಟಿಗೆ ಒಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂತ ಹಾಕಿತ್ತು ಇನ್ಫೋಸಿಸಿಂದ. ಸೊ ಫೈನಲಿ ಅಲ್ಲೋಗಿ ಸೇರಿಕೊಂಡೆ. ಲೇಟಾಗಿತ್ತು, ಸೆಪ್ಟೆಂಬರಲ್ಲಿ ಜಾಯ್ನಿಂಗು. ಸೇರಿಬಿಟ್ಟೆ. ಸೇರಿದ್ಮೇಲೆ ನನ್ನ ಒಂದು ಇನ್ಗ್ರಾಮ್ ಮೈಕ್ರೋ ಅಂತ ಒಂದು ಪ್ರೋಸೆಸ್ಸಿಗೆ ಹಾಕಿದ್ರು. ಏನೋ ಖುಷಿ ಮನೆಯಲ್ಲಿ, ಮಗ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಫುಲ್ ಪ್ರೌಡ್ ಫೀಲಿಂಗು. ಆಮೇಲೆ ನಮಗೆ ಹೇಳಿದ್ರು HR, ನೀವು ನೈಟ್ ಶಿಫ್ಟು ವರ್ಕ್ ಮಾಡಿದ್ರೆ 40 ರೂಪೀಸು ನೈಟ್ ಶಿಫ್ಟ್ ಅಲೋವೆನ್ಸ್ ಸಿಗುತ್ತೆ ಅಂತ. ಈಗ ಮನೆಯಲ್ಲಿ ನಾನು ದುಡ್ಡು ಕೊಡಬೇಕು, ಏನೋ ಒಂದು ಆಸೆ. 40 ರೂಪೀಸ್ಗೋಸ್ಕರ 5 to 2 o'clock ಅರ್ಲಿ ಮಾರ್ನಿಂಗು ನೈಟ್ ಶಿಫ್ಟ್ ಸ್ಟಾರ್ಟ್ ಮಾಡಿದೆ. ತುಂಬ ಕಷ್ಟ ಆಗ್ತಾಯಿತ್ತು. ನಿದ್ದೆ ಮಾಡಿಬಿಡ್ತಿದ್ದೆ, ವಾಶ್ರೂಮಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿಬಿಡ್ತಿದ್ದೆ. ತುಂಬ ಕಷ್ಟ ಆಗ್ತಿತ್ತು, ಬಿಕಾಸ್ ಪಕ್ಕ ಅರ್ಲಿ ಮಾರ್ನಿಂಗ್ ರೈಸರ್ಸು ಬಂದು ಫುಲ್ ಅಪೋಸಿಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆಮೇಲೆ ಸ್ಟಾರ್ಟ್ ಆಯಿತು ಚಾಲೆಂಜಸ್ಸು. ID ಕಾರ್ಡು ಆಫರ್ ಲೆಟ್ರ್ ಕೈಗೆ ಸಿಕ್ಕಿ ಕಡೆ ತಿರುಗಬೇಕಾದ್ರೆ ಅಲ್ಲಿ ಒಂದು 4 ಜನರು ಸೇರಿಕೊಂಡು, ಒಬ್ಬರು ಆ ಸಿಮ್ಮು, ಇನ್ನೊಬ್ರು ಈ ಸಿಮ್ಮು, ಮಾರ್ಕೆಟಿಂಗು, ಇನ್ನೊಂದು ಕಡೆ ಮೊಬೈಲು, ಇನ್ನೊಂದು ಕಡೆ ಕ್ರೆಡಿಟ್ ಕಾರ್ಡ್ಸು, ಈ ಥರ ಎಲ್ಲ ಬಂದಾಗ ಫಸ್ಟ್ ಮಂತ್ ಸ್ಯಾಲ್ರಿ ಹಿಂಗೆ ಬರೋದು, ಹಿಂಗೆ ಹೋಗ್ಬಿಡೋದು. ಇನ್ನೊಂದು ಸ್ಯಾಲ್ರಿ ಬರೋದು, ನನಗೆ ಬಟ್ಟೆ ತೆಗಿಬೇಕು. ಇನ್ನೊಂದು ಸ್ಯಾಲ್ರಿ ಬರಬೇಕು, ನನಗೆ PGಗೆ ಪೇ ಮಾಡಬೇಕು. ಕಂಪ್ಲೀಟ್ ಎಂಟೈರ್ ಲೈಫ್ ವಾಸ್ ಕೇಯಾಸು. ಬರ್ತಾ ಇದ್ದಿದ್ದು ಲೆಸ್ ದೆನ್ 10,000, 9,000 ಚೇಂಜ್ ಬರ್ತಾಯಿತ್ತು ನೈಟ್ ಶಿಫ್ಟೆಲ್ಲ ಮಾಡಿ ಆದಮೇಲೆ. ಬಟ್ ಅದರಲ್ಲೂ ಹೀಗೆ ದುಡ್ಡು ಹೋಗ್ಬಿಡ್ತಿತ್ತು. ಬಟ್ 1 ವರ್ಷ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ಆದರೂ ನನ್ನ ತಂದೆಗೆ ಒಂದು ವಾಚ್ ತೆಗೀಲಿಕ್ಕೂ ಆಗಲಿಲ್ಲ. ಫಸ್ಟ್ ಸ್ಯಾಲ್ರಿಯಲ್ಲಿ ತಮ್ಮನಿಗೆ ಏನೋ ಒಂದು ಸೈಕಲ್ ಕೊಡಿಸಿದೆ. ಬಟ್ ಅಲ್ಲಿಂದ ಇಟ್ ವಾಸ್ ಕಂಪ್ಲೀಟ್ಲಿ ಕೇಯಾಸು. ಅರ್ಥನೇ ಆಗ್ತಾ ಇರಲಿಲ್ಲ, ಜನರು ಹೆಂಗೆ ಬದುಕ್ತಾ ಇದ್ದಾರೆ. ಇಷ್ಟು ದೊಡ್ಡ ಸಿಟಿ ಎಲ್ಲ ನೋಡಿದ್ರೆ ಲಕ್ಷಗಟ್ಟಲೆ ಅದು ಇದು ಕಾರ್ಗಳೆಲ್ಲ ಓಡಾಡ್ತಾ ಇದೆ. ಬಟ್ ನಾನು ಇಷ್ಟು ಓದಿ ಏನು ಮಾಡ್ತಾಯಿದ್ದೀನಿ, ವಾಟ್ ಆಮ್ ಐ ಗೋಯಿಂಗ್ ಟು ಡೂ? ಕಷ್ಟಪಟ್ಟು ಒಂದು ಲೋನ್ ತಗೊಂಡೆ ICICI ಬ್ಯಾಂಕಿಂದ. ಹೆವಿ ಇಂಟ್ರೆಸ್ಟ್ ಇತ್ತು, ಆದರೂ ಪರವಾಗಿಲ್ಲ, ಇಂಟ್ರೆಸ್ಟ್ ಎಲ್ಲ ತಲೆನೋ ಇಲ್ಲ. ಬಟ್ ಐ ವಾಂಟ್ ಟು ಹ್ಯಾವ್ ಮನಿ ಅಂತೇಳಿ 1 ಲಕ್ಷ ತೆಗೆದು ಮನೆಗೆ ಕಳಿಸಿದೆ. ಮನೆಗೆ ಕಳಿಸಿದ್ಮೇಲೆ ಅದ್ರದ್ದು EMI ಪೇ ಮಾಡಬೇಕಿತ್ತು. 1 ಲಕ್ಷದಲ್ಲಿ ಇಟ್ ವಾಸ್ ಫಾರ್ ಅ ಶಾಪ್, ಒಂದು ಚಿಕ್ಕ ಶಾಪ್ ಥರ ಇನ್ವೆಸ್ಟ್ ಮಾಡಿದ್ವಿ. ಅದು ಊರಲ್ಲಿ ಆ ಕಡೆ ಈ ಕಡೆ ಸಾಲ ಹೋಗಿ ಆ ಶಾಪಲ್ಲೂ ತಲೆ ಎತ್ತಕ್ಕಾಗಿಲ್ಲ. ದೆನ್ ಐ ವಾಸ್ ಲೈಕ್, ಒಂದು ಪೇಯ್ನ್ ಲೈಫಲ್ಲಿ ಹೇಳ್ತಾರೆ, ಅ ಪರ್ಸನ್ ಕ್ಯಾನ್ ಚೇಂಜ್ ವಿತ್ 2 ways. ಒಂದು ಬಂದು ಚಾಯ್ಸಿಂದ, ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಎರಡನೇದು ಬಂದು ಪೇಯ್ನು. ಸೆಕೆಂಡ್ ಒನ್ ಈಸ್ ವೆರಿ 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 ಹಾರ್ಟ್ಫುಲ್. ಬೆಳಿಗ್ಗೆ ಅರ್ಲಿ ಮಾರ್ನಿಂಗು 1:30ಗೆ ಐ ವಾಸ್ ಲೈಕ್ ಹೆಲ್ಪ್ಲೆಸ್ಸು, ಆನ್ ಟಿಯರ್ಸು. ನನಗೆ ಬೇಜಾರಾಗ್ತಾಯಿತ್ತು, ನಾನು ಏನು ಮಾಡ್ತಾಯಿದ್ದೀನಿ, ನಾನು ಆ್ಯಸ್ ಅ ಮಗ ಆ್ಯಮ್ ಐ ಸೋ ಬ್ಯಾಡ್, ಆ್ಯಮ್ ಐ ಸೋ. ಅಪ್ಪ ಅಮ್ಮ ಹೇಳಿದ ಪ್ರತಿಯೊಂದು ಮಾತನ್ನ ಕೇಳ್ಕೊಂಡು ಬಂದೆ. ಬಟ್ ಇವತ್ತು ನನಗೆ ಅವ್ರಿಗೆ ಏನೂ ತೆಗೆದುಕೊಡೋಕ್ಕಾಗ್ತಾಯಿಲ್ಲ. ಈ ಸ್ಯಾಲ್ರಿಲಿ ಏನು ಮಾಡಲಿ ಅಂತ. ದಟ್ಸ್ ವೇರ್ ಐ ಡಿಸೈಡೆಡ್ ಇಟ್ಸ್ ಟೈಮ್ ಟು ಚೇಂಜ್ ಮೈ ಲೈಫ್ ಅಂತ. ಬನ್ನಿ ನಿಮಗೆ ಒಂದು ಕಾನ್ಸೆಪ್ಟ್ ತೋರಿಸ್ತೀನಿ. 1:30ಗೆ ಇಟ್ ಸ್ಟಾರ್ಟೆಡ್ ಬೈ ಆಫ್ಟರ್ 12. 1:30ಗೆ ಇನ್ಗ್ರಾಮ್ ಮೈಕ್ರೋದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಐ ಸೆಂಟ್ ಅ ಮೇಲ್ ಟು ಮೈ ಸೆಲ್ಫ್ ಎಟ್ 1:30 ಶಾರ್ಪು. ಆ ಮೇಲ್ನ, ಈ ಕಂಪ್ಲೀಟ್ ಪ್ಲ್ಯಾನ್ನ ನಾನು ಡ್ರಾಫ್ಟ್ ಮಾಡಿದೆ. ನನ್ನ ಒಂದು ಲೈಫ್ ಹೆಂಗಿರಬೇಕು, ನನ್ನ ಹೋಮ್ ಹೆಂಗಿರಬೇಕು, ನಾನು ಫ್ಯೂಚರಲ್ಲಿ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಬೇಕು, ಅದೇನಾಗಬೇಕು ಅಂತ. ನನ್ನ ತಂದೆ ಹೇಗಿರಬೇಕು, ತಾಯಿ ಹೇಗಿರಬೇಕು, ತಂಗಿ ಹೇಗಿರಬೇಕು, ತಮ್ಮ ಹೇಗಿರಬೇಕು. ನಮ್ಮ ತಂದೆದು ತಂಗಿ ಕೂಡ ಇದ್ದರು, ಶಿ ವಾಸ್ ನಾಟ್ ಮೆಂಟಲಿ ವೆಲ್. ಅವರು ಕೂಡ ಹೆಂಗಿರಬೇಕು, ನಾನು ಹೆಂಗಿರಬೇಕು, ಕಂಪ್ಲೀಟ್ ಬರದೆ ಐ ಹ್ಯಾಡ್ ಡ್ರಾಫ್ಟೆಡ್ ಅ ಲಾಂಗ್. ಯಾರಿಗೂ ಸುಮ್ಮನೆ ಕ್ರೆಡಿಟ್ ಕೊಡೋದು, ಡಿನ್ನರ್ ಇಷ್ಟೊತ್ತಿಗೆ ಆಗಬೇಕು, ನನ್ನ ತಮ್ಮ ಏನು ಮಾಡಬೇಕು. ಐ ವಾಸ್ ಎ ಮ್ಯಾಡ್ ಗೈ. ಆ್ಯಂಡ್ ಆಲ್ಸೋ ಐ ಟೋಲ್ಡ್ ಯಾರ್ಯಾರು TV ಎಷ್ಟೊತ್ತಿಗೆ ನೋಡಬೇಕು. ಕಂಪ್ಲೀಟ್ ಪ್ಲ್ಯಾನ್. ಬಟ್ ಇದು 100% ಅವ್ರು ಯಾರೂ ಫಾಲೋ ಮಾಡಲಿಲ್ಲ. ಬಟ್ ಐ ಫಾಲೋಡ್ ಟು ಮೇಕ್ ಶ್ಯೂರ್ ಮೈ ಏಮ್ ವಾಸ್ ಟು ಮೇಕ್ ಮನಿ. ಯಾಕೆಂತ ಹೇಳಿದ್ರೆ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ.
ಸೊ ಯಾಕೆ ಇದನ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯು ಕ್ಯಾನ್ ಸಿ ಇವತ್ತು ಮೇ ಬಿ ಪ್ರಾಬ್ಲಿ ಕೆಲವರು ಹೇಳ್ತಾರೆ, ಓ ಭಜನ್ದು ಲೈಫ್ ಸ್ಟೈಲು ಏನು ಹಾಗೆ ಹೇಗೆ ಅಂತ. ಸಿ ಮೈ ಲೈಫ್ ಸ್ಟಾರ್ಟೆಡ್ ವಿತ್ ಸೇವಿಂಗ್ ಆಫ್ ಮಿನಿಮಮ್ 60 ರೂಪೀಸ್ ಟುವರ್ಡ್ಸ್ ಮೈ ಲೋನ್. ನನಗೆ ಇದು ಆಗ್ತಾ ಇರಲಿಲ್ಲ. ಐ ವಾಸ್ ಇನ್ ಸಿಬಿಲ್ 525 ಸ್ಕೋರಿಗಾಗಿ ಐ ವಾಸ್ ಇನ್ ಸಿಬಿಲ್. ನಮ್ಮ ತಂದೆಗೆ ಲಾಸ್ಟ್ ಲೆಗ್ ಆ್ಯಂಪ್ಯೂಟ್ ಮಾಡಿದ್ಮೇಲೆ ಅವ್ರಿಗೆ ಏನೋ ಒಂದು ಕೊಡಬೇಕಿತ್ತು ಗಿಫ್ಟು. ಮೈ ಲೋನ್ ವಾಸ್ ರಿಜೆಕ್ಟೆಡ್ ಆ್ಯಂಡ್ ಐ ಕುಡಂಟ್ ಬೈ ಮೈ ಕಾರ್. ಒಂದು ಮಾರುತಿ ಓಮ್ನಿ ತೆಗೆದು ಅದನ್ನ ಆಲ್ಟರ್ ಮಾಡುವಂತಿದೆ. ದಟ್ ವಾಸ್ ನಾಟ್ ಪಾಸಿಬಲ್. ದಟ್ಸ್ ವೇರ್ ಐ ರೋಟ್ ದಿಸ್ ಲೆಟರ್ ಟು ಮೈ ಸೆಲ್ಫ್, ಐ ವಿಲ್ ಡೂ ಸಮಥಿಂಗ್ ಟು ಮೀ ಅಂತ. ಆಮೇಲೆ ಬನ್ನಿ ನೋಡಿ, ದಿಸ್ ಈಸ್ ಆಲ್ ಅಥೆಂಟಿಕ್ ಇನ್ಫಾರ್ಮೇಷನ್ ಆಯಿತಾ. ಅಲ್ಲಿಂದ ಐ ಡಿಸೈಡೆಡು, ಅದಾದಮೇಲೆ ಐ ಸ್ಟಾರ್ಟೆಡ್ ಬಿಲ್ಡಿಂಗ್ ಏನು ಮಾಡಬೇಕು. ಸೊ ದಿಸ್ ಇಸ್ ಹೌ ಐ ವಾಂಟೆಡ್ ಟು ಹ್ಯಾವ್ ಅ ಗೇಟ್ ಯಾವ ಥರ ಇರಬೇಕು, ಸ್ವಿಂಗ್ ಯಾವ ಥರ ಇರಬೇಕು, ಕಾಟೇಜಸ್ ಯಾವ ಥರ ಇರಬೇಕು. ಆ್ಯಂಡ್ ಐ ವಿಲ್ ಆಲ್ಸೋ ಶೋ ದ ಹೈಲೈಟ್ ಆಫ್ ಹೌ ಇಟ್ ವಾಸ್ ಬಿಲ್ಟ್. ಪಾಪ ನಮ್ಮ ಕ್ಯಾಮ್ರಾಮನ್ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಬ್ಯಾಂಬೋ ಕಾಟೇಜಸ್ಸು ನಾನು ನೋಡಿ 7 ಮೆಂಬರ್ಸಿಗೆ ಕಳಿಸಿದ್ದು. ದಿಸ್ ಈಸ್ ಹೌ ಐ ಸ್ಟಾರ್ಟೆಡ್ ಮೈ ಜರ್ನಿ. ಇದು ಸಾಲ ಇಸ್ಕೊಂಡು ಬಂದಿದೆ ವಿರಾಜ್ಪೇಟ್. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೋಸ್ ವೆಂಡರ್ಸು. ನಮ್ಮ ತಾಯಿ ನಮಗೆ ಹೇಳಿ ಲ್ಯಾಂಟನ್ ಸಾಲ ಕೊಡಿಸಿದ್ರು. ಆ್ಯಂಡ್ ಸಿ ದಿಸ್ ಇಸ್ ದ ಕಾಟೇಜ್ ಐ ಹ್ಯಾವ್ ಬಿಲ್ಟ್. ಸೊ ಈ ಥರ ಇಟ್ ವಾಸ್ ಲೈಕ್ ಸ್ಕ್ರೀನ್, ಮಸ್ಕಿಟೋ ನೆಟ್ಸು, ರೋಡ್ ಸೈಡಲ್ಲಿ ಸಿಗೋ ಮಸ್ಕಿಟೋ ನೆಟ್ಸು, ಸ್ಕ್ರೀನ್ಸು ಆ್ಯಂಡ್ ಆಲ್ ದಿಸ್. ದಿಸ್ ಈಸ್ ಹೌ ಐ ಸ್ಟಾರ್ಟೆಡ್ ವೆನ್ ಐ ವಾಸ್ ಬ್ಯಾಂಕ್ರಪ್ಟ್. ಸೊ ಇಫ್ ಐ ಕುಡ್ ಡೂ ದಿಸ್ in 16 years, but first 10 years no mentorship ಏನಿರಲಿಲ್ಲ. ಐ ವಾಸ್ ಡೂಯಿಂಗ್ ಇಟ್ ಆನ್ ಮೈ ಓನ್. ಪಕ್ಕದಲ್ಲಿರೋರು ಲೈಕ್ ಪೀಪಲ್ ವರ್, ಐ ಹ್ಯಾಡ್ ಲಾಟ್ ಆಫ್ ಫ್ರೆಂಡ್ಸ್. ಬಾರಿಗೆ ಹೋಗೋಕ್ಕೆ ಫ್ರೆಂಡ್ಸ್ ಇದ್ದರು, ಸೆಲೆಬ್ರೇಟ್ ಮಾಡೋಕ್ಕೆ ಫ್ರೆಂಡ್ಸ್ ಇದ್ದರು, ಬಟ್ ಟು ಬಿಲ್ಡ್ ಅ ವಿಷನ್ ಐ ಹ್ಯಾಡ್ ನೋ ಫ್ರೆಂಡ್ಸ್. ಐ ಹ್ಯಾಡ್ ಅ ವೆರಿ ಲಿಮಿಟೆಡ್ ನಂಬರ್ ಆಫ್ ಪೀಪಲ್ ಹೂ ಆ್ಯಕ್ಚುಲಿ ವಿ ಸ್ಪೆಂಟ್ ಲಾಟ್ ಆಫ್ ಗುಡ್ ಟೈಮ್. ಟುಡೇ ದೇ ಆರ್ ಆಲ್ಸೋ ಸಕ್ಸಸ್ಫುಲ್. ಬಟ್ ಯಾಕೆ ಇದು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಐ ರಿಯಲಿ ವಾಂಟ್ ಟು ಶೇರ್ ದ್ಯಾಟ್ ಯು ಕ್ಯಾನ್ ಆಲ್ಸೋ ಬಿಕಮ್ ಪವರ್ಫುಲ್ ನೋ ಮ್ಯಾಟರ್ ವಾಟ್ ಈಸ್ ಯುವರ್ ಸ್ಟೇಟ್. ಎಲ್ಲಿಂದ ಬಂದಿದ್ದೀರಾ, ಯಾವ ಮನೇಲಿ ಹುಟ್ಟಿದ್ದೀರಾ, ಎಷ್ಟು ಕಷ್ಟಪಟ್ಟಿದ್ದೀರಾ, ಎಷ್ಟು ನೆಗೆಟಿವ್ ಬ್ಯಾಲೆನ್ಸಲ್ಲಿದ್ದೀರಾ, ಎಷ್ಟು ಸಾಲ ಮಾಡಿದ್ದೀರಾ, ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಇಫ್ ಯು ವಾಂಟ್ ಟು ಸರೆಂಡರ್, ಜಾಯಿನ್ ಮೈ ನೇಚರ್ಪ್ರನರ್ಸ್ ಕ್ಲಬ್. ಐ ವಿಲ್ ಹೆಲ್ಪ್ ಯು ಟು ಚೇಂಜ್ ಯುವರ್ ಗೇಮ್ ಜಸ್ಟ್ ಲೈಕ್ ದ್ಯಾಟ್. ನನ್ನ ಅಥೆಂಟಿಕ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಐ ರಿಯಲಿ ವಾಂಟ್ ಟು ಹೆಲ್ಪ್ ಲಾಟ್ ಆಫ್ ಪೀಪಲ್. ಆ್ಯಂಡ್ ಇಫ್ ಯು ವಾಂಟ್ ಟು ಜಸ್ಟ್ ಸ್ಕಿಪ್ ದಿಸ್ ವಿಡಿಯೋ ಆ್ಯಂಡ್ ಗೋ ಟು ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಆಲ್ ದ ಬೆಸ್ಟ್. ಬಟ್ ದೇರ್ ಈಸ್ ಅ ರೀಸನ್ ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಐ was built in 16 years, and thanks to my amazing mentors who helped me in the later phases of my life to become whoever I am. But ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ. ಸಮ್ ಪ್ಲೇಸಸ್ ಐ ಕುಡಂಟ್ ಟ್ಯಾಪ್ ದಟ್ ಎನರ್ಜಿ. ಎಲ್ಲೋ ಒಂದು ಕಡೆ ಮಿಸ್ ಹೊಡಿತು. ಐ ಟುಕ್ 16 years. ಕೆಲವು ವಿಷಯ ನನಗೆ 15 years ತಗೊಳ್ತು. ಬಟ್ ಐ ಹ್ಯಾವ್ ಕೋಚ್ಡ್ ಪೀಪಲ್ ಟು ಅಚೀವ್ ಸಮಥಿಂಗ್ ಪವರ್ಫುಲ್ ಇನ್ ಜಸ್ಟ್ ಲೆಸ್ ದೆನ್ 90 days. ಆ್ಯಂಡ್ ಐ ಕ್ಯಾನ್ ಆಲ್ಸೋ ಟೀಚ್ ಸಮಥಿಂಗ್ ಪವರ್ಫುಲ್ ಇನ್ 1 hour. ಆ್ಯಂಡ್ ಇಫ್ ಯು ಆರ್ ರೆಡಿ ಫಾರ್ ದಿಸ್ ಗೇಮ್, ನಮ್ಮ ವೆಬಿನಾರಿಗೆ ಜಾಯ್ನ್ ಆಗಿ 60 to 90 minutes you will get the magic. And amazing transformational programs conduct ಮಾಡ್ತಾ ಇದ್ದೀನಿ. You can go to www.bhajanbopana.com to check the, ನೋಡಿ ಎಕ್ಸೈಟ್ಮೆಂಟಲ್ಲಿ ಸ್ಕಿಪ್ ಆಗ್ತಾ ಇದೆ, ಚೆಕ್ ದ, ಐ ಮೀನ್ ಐ ವಾಂಟ್ ಟು ಬಿ ವೆರಿ ಅಥೆಂಟಿಕ್. ಇದನ್ನ ಯಾವುದೂ ಎಡಿಟ್ ಮಾಡಲ್ಲ. ಚೆಕ್ ಫಾರ್ bhajanbopana.com, ರಿಜಿಸ್ಟರ್, ಆರ್ ಗೋ ಟು naturepreneursclub.com, ರಿಜಿಸ್ಟರ್. ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. May 16th 11 o'clock ಇಂಗ್ಲೀಷ್ ವೆಬಿನಾರ್, 6 o'clock ಕನ್ನಡ ವೆಬಿನಾರ್ ನಮ್ಮ ಕನ್ನಡಿಗರಿಗೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ನೋಡಿ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಡೋಂಟ್ ಲೀವ್ ಅ ಲೈಫ್ ವಿಚ್ ಇಸ್ ನಾಟ್ ಯೋರ್ಸ್. ನಿಮ್ಮ ಲೈಫ್ ಲೀಡ್ ಮಾಡಿ, ನಾಟ್ ಸಂಬಡೀಸ್ ಡ್ರೀಮ್, ಸಂಬಡೀಸ್ ಪ್ಯಾಷನ್. ಯಾರ್ದೋ ಒಂದು ಲೈಫ್ನ ಲೀಡ್ ಮಾಡ್ಕೊಂಡು ಕೂತ್ರೆ ಯು ಆರ್ ಜಸ್ಟ್ ರೊಟೇಟಿಂಗ್. ಈ ಹೌಸ್ ಫ್ಲೈಸ್ ಥರ ಇರಬೇಡಿ. ಬಿ ಅ ಹನಿ ಬಿ, ಆ್ಯಂಡ್ ಐ ವಿಲ್ ಶೋ ಯು ಹೌ ಟು ಬಿ ಅ ಹನಿ ಬಿ. ಥ್ಯಾಂಕ್ ಯು. ಲವ್ ಯು ಆಲ್.